ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಪ್ರಥಮ ಫಸ್ಟ್ ಪಿ ಯು ಸಿ ಅರ್ಥಶಾಸ್ತ್ರದ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇರುವಂಥದ್ದು. ಸೊ 2024 ಮತ್ತು 2025 ವಾರ್ಷಿಕ ಪರೀಕ್ಷೆ ಏನು ಬರುತ್ತೆ ನಿಮಗೆ, ಅದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಅದೇ ರೀತಿಯಾಗಿ ಈ ವರ್ಷದಲ್ಲಿ ಪ್ರಥಮ ಪಿ ಯು ಸಿಯನ್ನು ಅಭ್ಯಾಸ ಮಾಡ್ತಾ ಇರುವಂತಹ ಮಕ್ಕಳಿಗೆ ನಿಮಗೆ ಪ್ರತಿಯೊಂದು ಟೆಸ್ಟ್ ಆಗಿರಬಹುದು, ಮಿಡ್ ಟರ್ಮ್ ಎಕ್ಸಾಮ್ ಆಗಿರಬಹುದು, ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ 20 ಅಂಕಗಳು ನಿಮಗೆ ಇಂಟರ್ನಲ್ ಮತ್ತು 80 ಅಂಕಗಳು ಎಕ್ಸ್ಟರ್ನಲ್ ಅಂದರೆ ಪಬ್ಲಿಕ್ ಎಕ್ಸಾಮಲ್ಲಿ ಸಿಗೋದ್ರಿಂದ ನಿಮ್ಮ ಕಾಲೇಜಲ್ಲಿ ನಡೆಯುವಂತಹ ಎಲ್ಲ ಪ್ರತಿ ಟೆಸ್ಟ್ಗಳಾಗಿರಬಹುದು, ಪ್ರತಿ ಎಕ್ಸಾಮ್ಗಳು ಏನೇನಿರುತ್ತೆ ಎಲ್ಲವನ್ನು ಕೂಡ ನೀವು ಚೆನ್ನಾಗಿ ಬರಿಬೇಕಾಗತ್ತೆ. ಸೊ ನಿಮ್ಮ ಪ್ರತಿ ಟೆಸ್ಟಲ್ಲಿ ಬರುವಂತಹ ಅಂಕಗಳನ್ನ ನಿಮ್ಮ ಮಾರ್ಕ್ಸ್ ಕಾರ್ಡಿಗೆ ಎಂಟ್ರಿ ಕೊಡಲಾಗುತ್ತೆ. ಹಾಗಾಗಿ ನೀವು ಯಾವುದೇ ಒಂದು ಸಣ್ಣ ಟೆಸ್ಟನ್ನು ಕೂಡ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ಕರೆಕ್ಟಾಗಿ ಓದ್ಕೊಳ್ಬೇಕು. ಸೊ ಎಕ್ಸಾಮ್ ಪ್ಯಾಟ್ರನ್ ಹೇಗಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ನಿಮ್ಮ ಹಿಂದಿನ ವರ್ಷ ನೀವೇನು ನಿಮ್ಮ ಸೆಕೆಂಡ್ ಪಿ ಯು ಸಿ ಏನಿದ್ದಾರೆ ನಿಮ್ಮ ಸೀನಿಯರ್ಸು, ಅವರು ಫಸ್ಟ್ ಪಿ ಯು ಸಿ ಇದ್ದಾಗಲೇ ಏನು ಚೇಂಜಸ್ ಇತ್ತು ಆ ಚೇಂಜಸ್ಸೇ ಕಂಟಿನ್ಯೂ ಆಗಿದೆ. ಯಾವುದೇ ರೀತಿಯ ಮತ್ತೆ ಬದಲಾವಣೆಗಳನ್ನ ಮಾಡಲಿಲ್ಲ. ನೀವೇನು ಮಾಡಬೇಕು, ಅರ್ಥಶಾಸ್ತ್ರದಲ್ಲಿ ನೀವು ಭಾಗ ಎ ಭಾಗ ಬಿ ಅಂತ ಎರಡು ಬರುತ್ತೆ. ಭಾಗ ಎ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಹಾಗೂ ಭಾಗ ಬಿ ಭಾರತದ ಆರ್ಥಿಕ ಅಭಿವೃದ್ಧಿ. ಈ ಎರಡು ವಿಭಾಗಗಳಲ್ಲಿ ಕೆಲವೊಂದು ಅಧ್ಯಾಯಗಳನ್ನು ನೀವು ಅಭ್ಯಾಸ ಮಾಡುವುದರಿಂದ ಒಳ್ಳೆ ಅಂಕಗಳನ್ನ ಪಡಿಬಹುದು. ಹಾಗಾದರೆ ಅರ್ಥಶಾಸ್ತ್ರವನ್ನು ಯಾವ ಪ್ಯಾಟ್ರನ್ನಲ್ಲಿ ಓದ್ಕೊಳ್ಬೇಕು ಅಂತ ಹೇಳಿದ್ರೆ, ಆಲ್ರೆಡಿ ಹೇಳಿದಾಗಲೇ 20 ಅಂಕಗಳು ನಿಮಗೆ ಕಾಲೇಜಲ್ಲಿ ಸಿಗುವಂಥದ್ದು. ಅದೇ ರೀತಿ 80 ಅಂಕಗಳು ನೀವು ಈ ಒಂದು 2024-2025 ಸಾಲಿನಲ್ಲಿ ಬರೆಯುವ ವಾರ್ಷಿಕ ಪರೀಕ್ಷೆಯಲ್ಲಿ ನೀವು ಅಂಕಗಳನ್ನ 80 ಅಂಕಕ್ಕೆ ಪರೀಕ್ಷೆಯನ್ನು ಬರೆದು ಅಂಕಗಳನ್ನ ತಗೊಳ್ಬಹುದು. ಸೊ ಒಳ್ಳೆ ಅಂಕಗಳನ್ನ ನೀವು ಗಳಿಸಬೇಕು, ಒಳ್ಳೆ ಮಾರ್ಕ್ಸನ್ನು ತೆಗಿಬೇಕು ಅಂತ ಹೇಳಿದರೆ ಯಾವ ಪ್ಯಾಟ್ರನಲ್ಲಿ ಓದ್ಕೊಳ್ಬೇಕು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅಂದರೆ ನೀವು ಯಾವುದೋ ಒಂದು ಟಾಪಿಕ್ ಇರುತ್ತೆ, ಅದು ಜಸ್ಟ್ 1 ಅಂಕಕ್ಕೋ 2 ಅಂಕಕ್ಕೋ ಕೇಳೋ ರೀತಿ ಇರುತ್ತೆ. ಆದರೆ ನೀವು ಅದಕ್ಕೆ 6 ಅಂಕಕ್ಕೆ ಓದುವಷ್ಟು ಸಮಯವನ್ನು ಕೊಟ್ಟಿರ್ತೀರಿ, ಆದರೆ ಅದನ್ನು ಕೇಳುವಂಥದ್ದು ಬರೀ 1 ಅಂಕಕ್ಕಾಗಿರುತ್ತೆ. ಹಾಗಾಗಿ ಯಾವ್ಯಾವ ವಿಷಯಕ್ಕೆ, ಯಾವ್ಯಾವ ಕಾನ್ಸೆಪ್ಟಿಗೆ, ಯಾವ ಅಧ್ಯಾಯಗಳಿಗೆ ಅತಿ ಹೆಚ್ಚು ಒತ್ತನ್ನು ನೀಡಬೇಕು, ಯಾವ ಕಾನ್ಸೆಪ್ಟಿಗೆ ಜಾಸ್ತಿ ಟೈಮನ್ನು ಕೊಟ್ಕೊಳ್ಬೇಕು, ಯಾವುದನ್ನು ಜನರಲ್ ಆಗಿ ತಿಳ್ಕೊಂಡು ಬರಿಬೇಕು, ಯಾವ ಪ್ರಶ್ನೆಗಳನ್ನ ಕರೆಕ್ಟಾಗಿ ನೀವು ಜಾಸ್ತಿ ಟೈಮ್ ಕೊಟ್ಟು ಕಲಿಬೇಕು, ಈ ರೀತಿಯಾಗಿ ಯೋಚನೆ ಮಾಡಿಕೊಂಡು ಅಧ್ಯಾಯಗಳನ್ನ ಕಲಿಬೇಕು. ಸೊ ಪ್ಯಾಟ್ರನ್ ವೈಸ್ ಹೇಳೋದಾದರೆ, ಮೊದಲನೇ ನಿಮಗೆ ವಿಭಾಗದಲ್ಲಿ ಫಸ್ಟು 5 ಬಹು ಆಯ್ಕೆ ಪ್ರಶ್ನೆಗಳು, ನೆಕ್ಸ್ಟು 5 ಬಿಟ್ಟ ಸ್ಥಳ ತುಂಬಿ, ನೆಕ್ಸ್ಟು 5 ಪ್ರಶ್ನೆಗಳು ಹೊಂದಿಸಿ ಬರೆಯಿರಿ, ಹಾಗೆ 1 ಅಂಕ, 2 ಅಂಕ, 4 ಅಂಕ, 6 ಅಂಕ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳು ಇರುತ್ತೆ. ಸೊ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳು ತುಂಬಾ ಈಸಿ ಇರುತ್ತೆ, ಕಾರಣ ಲೆಕ್ಕಗಳನ್ನ ಮಾಡುವಂಥದ್ದು ಈಸಿಯಾಗಿ ಮಾಡಬಹುದು. ಆದರೆ ಬಹು ಆಯ್ಕೆ ಪ್ರಶ್ನೆಗಳು, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ ಏನಿದೆ, ಈ ಕಾನ್ಸೆಪ್ಟಲ್ಲಿ ಯಾವ ಟಾಪಿಕ್ನ ಕವರ್ ಮಾಡ್ತಾರೆ ಅನ್ನೋದು ನಿಮಗೆ ಕಲ್ತ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋದ ಮುಖಾಂತರ, ಇದು ಫಸ್ಟ್ ವಿಡಿಯೋ, ಆಲ್ರೆಡಿ ನಾನು ಫಸ್ಟ್ ಪಿ ಯು ಸಿಗೆ ಸಂಬಂಧಪಟ್ಟಂತೆ ಎಲ್ಲ ಅಧ್ಯಾಯಗಳಲ್ಲಿ ಬರುವ ಎಲ್ಲ ಬಹುಮುಖ್ಯ ಪ್ರಶ್ನೆಗಳು ಹಾಗೂ ಉತ್ತರಗಳನ್ನ ಹೇಳಿದ್ದೀನಿ. ಸೊ ಏನಾದರೂ ಈ ವರ್ಷ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇದ್ದು ಫಸ್ಟ್ ಚಾಪ್ಟರಿಂದ ನೀವು ಫಾಲೋ ಮಾಡ್ತಾ ಇದ್ದೀರಿ ಅನ್ನೋದಾದರೆ ಇದೇ ಮೊದಲನೇ ವಿಡಿಯೋ ಆಗಿರುತ್ತೆ. ಹಾಗಾಗಿ ಇದರ ನಂತರ ಬರುವಂತಹ ಪ್ರತಿಯೊಂದು ವಿಡಿಯೋಗಳನ್ನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಇನ್ನೇನು ಆಗಸ್ಟಲ್ಲಿ ನಿಮಗೆ ಫಸ್ಟ್ ಟೆಸ್ಟ್ ಬರ್ತಾ ಇದೆ. ಫಸ್ಟ್ ಟೆಸ್ಟ್ ಟೋಟಲ್ ಆಗಿ 3 ದಿನ ನಡೆಯುವಂಥದ್ದು. ಯಾವ್ಯಾವ ದಿನದಲ್ಲಿ ಯಾವ್ಯಾವ ಸಬ್ಜೆಕ್ಟ್ ನಡೆಯುತ್ತೆ ಅನ್ನೋದು ನಿಮ್ಮ ಕಾಲೇಜಲ್ಲಿ ನಿಮಗೆ ಟೈಮ್ ಟೇಬಲ್ನ ಕೊಡ್ತಾರೆ. ಸೊ ಅಲ್ಲಿವರೆಗೆ ನೀವು ಓದ್ಕೊಳ್ಳೋದೇ ಸುಮ್ಮನೆ ಕೂತ್ಕೊಂಡು ಟೆಸ್ಟ್ ಟೈಮಲ್ಲಿ ಓದ್ಕೊಳ್ಳೋದಲ್ಲ, ಇವಾಗಲಿಂದನೇ ನೀವು ಓದ್ಕೊಳ್ತಾ ಹೋದರೆ ಅದೇನು 20 ಅಂಕಕ್ಕೆ ನಿಮಗೆ ಟೆಸ್ಟನ್ನು ಮಾಡ್ತಾರೆ ನಿಮ್ಮ ಕಾಲೇಜುಗಳಲ್ಲಿ, ಅದರಲ್ಲಿ ಒಳ್ಳೆ ಅಂಕಗಳನ್ನ ಪಡಿಬಹುದು. ಓಕೆನಾ? ಇದೇ ರೀತಿಯಾಗಿ ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಹಿಸ್ಟ್ರಿ ಮತ್ತು ಎಕನಾಮಿಕ್ಸ್ 4 ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಎಲ್ಲ ಬಹುಮುಖ್ಯ ಪ್ರಶ್ನೆ ಹಾಗೂ ಉತ್ತರಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಅವೆಲ್ಲ ವಿಡಿಯೋಸ್ಗಳು ಬಂದ ತಕ್ಷಣ ನಿಮ್ಮ ಒಂದು ಮೊಬೈಲಿಗೆ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನೀವೇನು ಮಾಡಬೇಕು, ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿಕೊಂಡ್ರೆ ಆಯಿತು. ಸೊ ಹಾಗಾದರೆ ಬನ್ನಿ, ಭಾಗ ಎ ಪ್ರಥಮ ಪಿ ಯು ಸಿ ಭಾಗ ಎ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಭಾಗದ ಮೊದಲ ಅಧ್ಯಾಯ ಪೀಠಿಕೆ. ಈ ಒಂದು ಅಧ್ಯಾಯದಲ್ಲಿ ನೀವು ಏನೇನು ವಿಚಾರಗಳನ್ನ ತಿಳ್ಕೊಂಡಿರಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಅರ್ಥಶಾಸ್ತ್ರ ಅಂದರೆ ಏನು, ಸಂಖ್ಯಾಶಾಸ್ತ್ರ ಅಂದರೆ ಏನು ಅಂತ ಓದ್ಕೊಳ್ಬೇಕು. ಅರ್ಥಶಾಸ್ತ್ರಕ್ಕೆ ಒಂದು ವ್ಯಾಖ್ಯಾನ ಇರುತ್ತೆ, ಸಂಖ್ಯಾಶಾಸ್ತ್ರಕ್ಕೂ ಕೂಡ ಒಂದು ವ್ಯಾಖ್ಯಾನ ಇದೆ. ಹಾಗಾಗಿ ಅರ್ಥಶಾಸ್ತ್ರ ಅಂದರೆ ಏನು, ಸಂಖ್ಯಾಶಾಸ್ತ್ರ ಅಂದರೆ ಏನು ಅನ್ನೋದನ್ನು ಓದ್ಕೊಳ್ಬೇಕು. ಈಗ ನೋಡಿ, ನಾವು ಕಾಮನ್ ಆಗಿ ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಏನಂತ ಹೇಳ್ತೀವಿ, ಮಾನವನ
ಆರ್ಥಿಕ ಚಟುವಟಿಕೆಗಳನ್ನು ಕುರಿತು, ಮಾನವನ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವಂತಹ ವಿಜ್ಞಾನವೇ ಅರ್ಥಶಾಸ್ತ್ರ. ಮಾನವನ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವಂತಹ ಸಮಾಜ ವಿಜ್ಞಾನವೇ ಅರ್ಥಶಾಸ್ತ್ರ ಅಂತ ಹೇಳ್ಬಹುದು. ನಮಗೆ ಅರ್ಥಶಾಸ್ತ್ರದ ಪಿತಾಮಹ ಅಂತ ಯಾರು ಅಂತ ಗೊತ್ತಿದೆ. ಆಲ್ರೆಡಿ ನಾವಿವಾಗ ಕಾಲೇಜಿಗೆ ಹೋಗ್ತಾ ಇರೋದ್ರಿಂದ, ಪಾಠಗಳೆಲ್ಲ ಆಗಿರೋದ್ರಿಂದ ಈ ಮೊದಲ ಅಧ್ಯಾಯ ಆಡಮ್ ಸ್ಮಿತ್ ರವರನ್ನು ನಾವು ಏನಂತ ಕರಿತೀವಿ? ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ನೆಕ್ಸ್ಟು ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಒಂದು ಪದದಲ್ಲಿ ಒಂದು ಅರ್ಥವನ್ನು ನಾವು ಹೇಳಬೇಕಾಗತ್ತೆ. ಏನು ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಏನು? ಗೃಹ ನಿರ್ವಹಣೆಯ ವಿಜ್ಞಾನ. ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಗೃಹ ನಿರ್ವಹಣೆಯ ವಿಜ್ಞಾನ. ಏನು ಅರ್ಥಶಾಸ್ತ್ರ ಅನ್ನೋ ಪದ ಎಲ್ಲಿಂದ ಬಂತು? ಯಾವ ಪದಗಳ ಜೋಡಣೆ? ಗೃಹ ನಿರ್ವಹಣೆಯ ವಿಜ್ಞಾನ ಅಂತ ಹೇಗೆ ಬಂತು ಅನ್ನೋದಾದರೆ, ನಾವು ಅರ್ಥಶಾಸ್ತ್ರ ಅನ್ನೋ ಈ ಒಂದು ಪದ ಇದೆಯಲ್ಲ, ಇದನ್ನು ನಾವು ಗ್ರೀಕ್ ಭಾಷೆಯಿಂದ ತಗೊಂಡಿದ್ದು. ಗ್ರೀಕ್ ಭಾಷೆಯ 2 ಪದಗಳಿಂದ ತಗೊಂಡಿದ್ದೀವಿ. ಒಂದು ಗ್ರೀಕ್ ಭಾಷೆಯ ಓಕೋಸ್ ಮತ್ತು ಗ್ರೀಕ್ ಭಾಷೆಯ ನೋಮೋಸ್ ಎಂಬ ಪದಗಳಿಂದ ಉತ್ಪತ್ತಿ ಮಾಡಿದಂತಹ ಒಂದು ಪದವೇ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಗೃಹ ನಿರ್ವಹಣೆಯ ವಿಜ್ಞಾನ. ಯಾಕೆ ಇಷ್ಟು ಒತ್ತನ್ನು ಕೊಟ್ಟು ಈ ಒಂದು ಪದವನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅರ್ಥಶಾಸ್ತ್ರದ ಒಂದು ಅರ್ಥವನ್ನು ನಿಮಗೆ 4 ಆಪ್ಷನ್ ಕೊಡಬಹುದು. 3 ಆಪ್ಷನ್ನು ಬೇರೆ ಕೊಟ್ಟು ಒಂದು ಆಪ್ಷನ್ನಲ್ಲಿ ಗೃಹ ನಿರ್ವಹಣೆಯ ವಿಜ್ಞಾನ ಅಂತ ಇದ್ದರೆ ಅದೇ ಆನ್ಸರ್ ಆಗಿರುತ್ತೆ. ಕಾರಣ ಅರ್ಥಶಾಸ್ತ್ರ ಅಂತ ಹೇಳಿದರೆ ಗೃಹ ನಿರ್ವಹಣೆಯ ವಿಜ್ಞಾನ. ಹಾಗಾಗಿ ಆ ಒಂದು ಪದವನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಇನ್ನೂ ಒಂದು ಪ್ರಶ್ನೆಯನ್ನು ಕೇಳುವಂಥ ಚಾನ್ಸಸ್ ಇದೆ. ನಾನು ಡೈರೆಕ್ಟಾಗಿ 1 ಅಂಕದ ಪ್ರಶ್ನೆಗಳನ್ನ ಹೇಳೋದಕ್ಕಿಂತ ಮುಂಚೆ ಬೇಸಿಕ್ ನೀವೇನು ತಿಳ್ಕೊಂಡಿರಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಅರ್ಥಶಾಸ್ತ್ರ ಎಂಬ ಪದಕ್ಕೆ ಅಂದರೆ ಅರ್ಥಶಾಸ್ತ್ರ ಅಂದರೆ ಏನು, ನಾವು ಯಾವುದನ್ನ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ 3 ವ್ಯಾಖ್ಯಾನಗಳು ಇದೆ ಮಕ್ಕಳೇ. ಎಷ್ಟು ವ್ಯಾಖ್ಯಾನಗಳಿದೆ? 3 ವ್ಯಾಖ್ಯಾನಗಳು ಇದೆ. ಮೊದಲನೇದಾಗಿ ಸಂಪತ್ತಿನ ವ್ಯಾಖ್ಯಾನ, 2ನೇದು ಯೋಗಕ್ಷೇಮ ವ್ಯಾಖ್ಯಾನ, 3ನೇದು ಕೊರತೆಯ ವ್ಯಾಖ್ಯಾನ. ಸಂಪತ್ತಿನ ವ್ಯಾಖ್ಯಾನ, ಯೋಗಕ್ಷೇಮ ವ್ಯಾಖ್ಯಾನ, ಅದೇ ರೀತಿಯಾಗಿ ಕೊರತೆಯ ವ್ಯಾಖ್ಯಾನ. ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳನ್ನ ಕೇಳುವಾಗ ಈ ರೀತಿಯ ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆಗಳು ಇರುತ್ತೆ. ನೆಕ್ಸ್ಟು ನಿಮಗೆ ಈ ಅಧ್ಯಾಯದಲ್ಲಿ ನೀವು ಯಾವ ರೀತಿಯ ಪ್ರಶ್ನೆಗಳು, ಯಾಕಂತ ಹೇಳಿದ್ರೆ ಟೆಸ್ಟು ಹತ್ತಿರ ಬರ್ತಾ ಇದೆ, ಸೊ ಓದ್ಕೊಳ್ಬೇಕು. 3-4 ಅಧ್ಯಾಯಗಳನ್ನ ಟೆಸ್ಟಿಗೆ ಕೇಳುವಂಥದ್ದು. ಆ ಎಲ್ಲ ಅಧ್ಯಾಯಗಳಲ್ಲೂ ಇಂಪಾರ್ಟೆಂಟ್ ಕ್ವಶನ್ಸ್ ಗೊತ್ತಾದರೆ ನಾವು ಚೆನ್ನಾಗಿ ಓದ್ಕೊಳ್ಬಹುದು ಅನ್ನೋರು ಈಗಲೇ ಪ್ರಾಕ್ಟೀಸನ್ನು ಶುರು ಮಾಡಿದವರಿಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು. ಈ ಅಧ್ಯಾಯದಲ್ಲಿ ಕವರ್ ಮಾಡುವಂತಹ ಕಾನ್ಸೆಪ್ಟ್ ಯಾವ್ದ್ಯಾವುದು ಅಂತ ಹೇಳಿದರೆ, ನೀವು ಉದ್ಯೋಗದಲ್ಲಿದ್ದು ಸಂಭಾವನೆಗಾಗಿ ಕೆಲಸ ಮಾಡುತ್ತಿದ್ದರೆ ನಿಮ್ಮನ್ನು ಹೀಗೆನ್ನುವರು. ನೀವು ಉದ್ಯೋಗದಲ್ಲಿದ್ದು ಸಂಭಾವನೆಗಾಗಿ ಕೆಲಸ ಮಾಡುತ್ತಿದ್ದರೆ ನಿಮ್ಮನ್ನು ಹೀಗೆನ್ನುವರು. ಆನ್ಸರು ಉದ್ಯೋಗಿ. ನಿರುದ್ಯೋಗಿ, ನಾಯಕ, ಉದ್ಯೋಗಿ, ಧರ್ಮದರ್ಶಿ ಅಂತ ಇದೆ. ಆನ್ಸರು ಉದ್ಯೋಗಿ. ಕೊರತೆಯು ಇದರ ಮೂಲ ಕಾರಣವಾಗಿದೆ. ಆನ್ಸರು ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ, ಸಾಮಾಜಿಕ ಸಮಸ್ಯೆಗಳಿಗೆ, ರಾಜಕೀಯ ಸಮಸ್ಯೆಗಳಿಗೆ, ಎಲ್ಲ ರೀತಿಯ ಸಮಸ್ಯೆಗಳಿಗೆ ಅಂತ ಇದೆ. ಇದಕ್ಕೆ ಉತ್ತರ ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ. ಏನು ಈ ಕಾನ್ಸೆಪ್ಟು ಅಂತ ಹೇಳಿದ್ರೆ ಮಕ್ಕಳೇ, ನಮಗೆ ಅರ್ಥಶಾಸ್ತ್ರ ಅಂದ ತಕ್ಷಣ ನೆನಪಾಗೋದು ಪ್ರತಿಯೊಬ್ಬ ಮಾನವನಿಗೂ ಕೂಡ ಬಯಕೆಗಳು. ನನಗೆ ಅದು ಬೇಕು, ಇದು ಬೇಕು, ಅದು ತಗೋಬೇಕು, ಇದು ತಗೋಬೇಕು ಅನ್ನುವಂತಹ ಬಯಕೆಗಳೇ ಏನಿರುತ್ತೆ ಅದು ಅನ್ಲಿಮಿಟೆಡ್, ಅಪರಿಮಿತವಾಗಿರುತ್ತೆ. ಆ ಎಲ್ಲ ಬಯಕೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ನಮಗಾಗುತ್ತಾ ಕೇಳಿದ್ರೆ ಖಂಡಿತ ಸಾಧ್ಯ ಇಲ್ಲ. ಕಾರಣ ನಮ್ಮ ಬಯಕೆಗಳು ಅನ್ಲಿಮಿಟೆಡ್, ಅಪರಿಮಿತವಾಗಿರಬಹುದು. ಆದರೆ ಆ ಬಯಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ನಮಗೆ ಬೇಕಾಗಿರುವಂತಹ ಸಂಪನ್ಮೂಲಗಳೇನಿದೆ ಅದು ಕೊರತೆಯಲ್ಲಿದೆ. ಹಾಗಾಗಿ ಲಿಮಿಟೆಡ್ ಆಗಿದೆ. ಸೋರ್ಸಸ್ ಏನಾಗಿದೆ? ಲಿಮಿಟೆಡ್ ಆಗಿದೆ. ಹಾಗಾಗಿ ನಮ್ಮ ಎಲ್ಲ ಬಯಕೆಗಳನ್ನು ನಾವು ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಸ್ಯಾಟಿಸ್ಫೈ ಮಾಡಬೇಕಾಗತ್ತೆ. ಯಾವುದೋ ಒಂದು ಬೇಕು ಅಂತ ಹೇಳಿದ್ರೆ ಇನ್ನೊಂದು ಬಯಕೆಯನ್ನು ನಾವು ಕೈ ಬಿಡಬೇಕಾಗತ್ತೆ. ಸೊ ಈ ರೀತಿ ಕಾನ್ಸೆಪ್ಟು ನಮ್ಮ ಅರ್ಥಶಾಸ್ತ್ರದಲ್ಲಿ ಬರೋದ್ರಿಂದ ಕೊರತೆಗೆ ಮೂಲ ಕಾರಣ ಏನು ಅನ್ನೋದಾದರೆ ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ.
ದೈನಂದಿನ ಜೀವನ ವ್ಯವಹಾರಗಳಲ್ಲಿ ಮಾನವನ ಅಧ್ಯಯನದ ಸುತ್ತ ಈ ವಿಷಯವು ಸುತ್ತುತ್ತದೆ. ಆನ್ಸರು ಅರ್ಥಶಾಸ್ತ್ರ. ಆಲ್ರೆಡಿ ಹೇಳಿದ್ದೀನಿ ನಾನು, ಮಾನವನ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ಸಮಾಜ ವಿಜ್ಞಾನವೇ ಅರ್ಥಶಾಸ್ತ್ರ ಅಂತ ಹೇಳಿದ್ದೀನಿ. ಅದರ ಅರ್ಥ ದೈನಂದಿನ ಜೀವನ ವ್ಯವಹಾರಗಳಲ್ಲಿ ಮಾನವನ ಅಧ್ಯಯನದ ಸುತ್ತ, ಮಾನವನ ಆರ್ಥಿಕ ಚಟುವಟಿಕೆಗಳ ಸುತ್ತ, ಮಾನವನ ದೈನಂದಿನ ಜೀವನದ ಸುತ್ತ ಸುತ್ತುವ ವಿಷಯ ಯಾವುದು ಅಂತ ಹೇಳಿದ್ರೆ ಅರ್ಥಶಾಸ್ತ್ರ. ಸಂಪನ್ಮೂಲಗಳ ಪರ್ಯಾಯ ಬಳಕೆಯು ಈ ಸಮಸ್ಯೆಯ ಉದ್ಭವಕ್ಕೆ ಕಾರಣವಾಗುತ್ತದೆ. ಸಂಪನ್ಮೂಲಗಳ ಪರ್ಯಾಯ ಬಳಕೆಯು ಈ ಸಮಸ್ಯೆಯ ಉದ್ಭವಕ್ಕೆ ಕಾರಣವಾಗುತ್ತದೆ. ಆಯ್ಕೆ ಕಾರಣ, ನಿಮಗೊಂದು ಭೂಮಿ ಇದೆ ಅಂತ ತಿಳ್ಕೊಳ್ಳಿ, 1 ಎಕರೆ ಭೂಮಿ ಇದೆ. ಆ ಭೂಮಿಯಲ್ಲಿ ನೀವು ಆಹಾರ ಪದಾರ್ಥಗಳನ್ನ ಬೆಳಿತೀರಿ ಅಂತ ಅಂದ್ಕೊಳ್ಳಿ. ಆಹಾರ ಪದಾರ್ಥಗಳನ್ನು ಬೆಳೆದು ನಿಮ್ಮ ಬಯಕೆಗಳನ್ನು ನೀವು ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಕಡಿಮೆ ಆದಾಯ ಬಂತು ಅಂತ ಅಂದ್ಕೊಳ್ಳಿ. ಆದರೆ ವಾಣಿಜ್ಯ ಬೆಳೆಗಳನ್ನು ಬೆಳೆಯೋದ್ರಿಂದ ನಿಮಗೆ ಲಾಭ ಜಾಸ್ತಿ ಬರುತ್ತೆ. ವಾಣಿಜ್ಯ ಬೆಳೆಗಳನ್ನ ಬೆಳೆದ್ರೆ ಲಾಭ ಬರುತ್ತೆ. ಆಹಾರ ಬೆಳೆಗಳನ್ನ ಬೆಳೆಯೋದ್ರಿಂದ ನಿಮಗೆ ಅನುಕೂಲ ಇದೆ. ಕಾರಣ, ಆಹಾರ ಬೆಳೆಗಳು ನಿಮಗೆ ಅತ್ಯಗತ್ಯ, ಮೂಲಭೂತವಾಗಿ ಬೇಕಾಗಿರುವಂಥದ್ದು ಆಹಾರ ಪದಾರ್ಥಗಳು. ಹಾಗಾಗಿ ನಿಮಗೆ ವಾಣಿಜ್ಯ ಬೆಳೆನೂ ಬೆಳಿಬೇಕು, ಆಹಾರ ಬೆಳೆನೂ ಬೆಳಿಬೇಕು ಅಂತ ಹೇಳಿದ್ರೆ ಭೂಮಿ ಜಾಸ್ತಿ ಬೇಕು. ಭೂಮಿ ಕಡಿಮೆ ಇದೆ ಅಂದಾಗ ಆಹಾರ ಬೆಳೆಯನ್ನು ಬೆಳಿಬೇಕು, ವಾಣಿಜ್ಯ ಬೆಳೆಗಳನ್ನ ಬೆಳಿಬೇಕು ಅನ್ನುವಂತಹ ಆಯ್ಕೆ ಏನಿರುತ್ತೆ, ಆ ಆಯ್ಕೆ ಮಾಡೋದೇ ಕಷ್ಟ ಆಗುತ್ತೆ. ಕಾರಣ, ಒಂದು ಸಲ ವಾಣಿಜ್ಯ ಬೆಳೆಗಳನ್ನ ಬೆಳಿಬೇಕು ಅಂತ ನೀವು ಚಾಯ್ಸ್ ಮಾಡಿಕೊಂಡು ಶುರು ಮಾಡಿದ್ರೆ ಮತ್ತೆ ತಕ್ಷಣ ಆಹಾರ ಬೆಳೆಗಳನ್ನ ಬೆಳಿಬೇಕು ಅಂದ ತಕ್ಷಣ ಚೇಂಜ್ ಮಾಡಲಿಕ್ಕಾಗಲ್ಲ. ಯಾಕಂದರೆ ಆ ಭೂಮಿ ಅನ್ನುವಂತಹ ಸಂಪನ್ಮೂಲವನ್ನು ನಾವು ಆಲ್ರೆಡಿ ಉಪಯೋಗಕ್ಕೆ ತಗೊಂಡಿರ್ತೀವಿ. ಹಾಗಾಗಿ ನಾವು ಯಾವುದನ್ನು ಬೆಳಿಬೇಕು, ಯಾವುದು ನಮಗೆ ಸೂಕ್ತ ಅನ್ನುವಂತಹ ಆಯ್ಕೆ ವಿಚಾರ ಏನಿದೆ ಅದು ನಮಗೆ ಕಷ್ಟ. ಹಾಗಾಗಿ ಸಂಪನ್ಮೂಲಗಳ ಪರ್ಯಾಯ ಬಳಕೆ, ಒಂದು ಸಂಪನ್ಮೂಲವನ್ನು 2 ಅಥವಾ 3 ಕಾರಣಗಳಿಗೆ ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದ್ರೂ ಕೂಡ ಯಾವ ವಿಷಯಕ್ಕೆ ಅದನ್ನು ಬಳಸ್ಕೊಳ್ಬೇಕು, ಯಾವ ಮೂಲಕ್ಕೆ ಅದನ್ನು ಬಳಸ್ಕೊಳ್ಬೇಕು ಅನ್ನುವಂತಹ ಆಯ್ಕೆ ನಮಗೆ ಏನಾಗಿರುತ್ತೆ, ಕಷ್ಟವಾಗಿರುತ್ತೆ. ರೈಲು ನಿಲ್ದಾಣ, ಬಸ್ ನಿಲ್ದಾಣದ ಉದ್ದದ ಸರತಿ ಸಾಲು ಇದರ ಕುರುಹುಗಳಾಗಿವೆ. ಆನ್ಸರು ಕೊರತೆ. ನೆಕ್ಸ್ಟು, ಈ ಅಧ್ಯಾಯದಲ್ಲಿ ಕೇಳುವಂತಹ ಖಾಲಿ ಬಿಟ್ಟ ಸ್ಥಳ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳ್ತಾರೆ ಅಂತ ಹೇಳಿದ್ರೆ, ನೀವು ಸರಕುಗಳನ್ನು ಖರೀದಿಸಿದಾಗ ನಿಮ್ಮನ್ನು ಡ್ಯಾಶ್ ಎಂದು ಕರೆಯುವರು. ನೀವು ಒಂದು ಸರಕನ್ನು ಖರೀದಿ ಮಾಡಿದಾಗ, ಪರ್ಚೇಸ್ ಮಾಡಿದಾಗ ನಿಮ್ಮನ್ನು ಏನಂತ ಕರೀತಾರೆ, ಅನುಭೋಗಿ. ನೀವು ಸರಕುಗಳನ್ನು ಉತ್ಪಾದನೆ ಮಾಡಿದಾಗ, ನೀವು ಸರಕುಗಳನ್ನು ಉತ್ಪಾದಿಸಿದಾಗ ನಿಮ್ಮನ್ನು ಡ್ಯಾಶ್ ಎಂದು ಕರೆಯುವರು, ಉತ್ಪಾದಕ. ನೀವು ಲಾಭಕ್ಕಾಗಿ ಸರಕುಗಳನ್ನು ಮಾರಾಟ ಮಾಡಿದಾಗ ನಿಮ್ಮನ್ನು ಡ್ಯಾಶ್ ಎಂದು ಕರೆಯುವರು, ಮಾರಾಟಗಾರ. ಸಂಪನ್ಮೂಲಗಳು ಮಿತಿಯಲ್ಲಿವೆ, ಆದರೆ ಬಯಕೆಗಳು ಡ್ಯಾಶ್ ಅಪರಿಮಿತವಾಗಿವೆ. ದತ್ತಾಂಶಗಳು, ಸಂಖ್ಯೆಗಳು, ಸಮೀಕರಣಗಳು ಡ್ಯಾಶ್ದಲ್ಲಿ ಬಳಸಲ್ಪಡುತ್ತವೆ. ಆನ್ಸರು ಅರ್ಥಶಾಸ್ತ್ರ. ಮೊದಲನೇದು ಅನುಭೋಗಿ, ಉತ್ಪಾದಕ, ಮಾರಾಟಗಾರ, ಅಪರಿಮಿತವಾಗಿವೆ, ಅರ್ಥಶಾಸ್ತ್ರ. ನೆಕ್ಸ್ಟು, ಈ ಅಧ್ಯಾಯದಲ್ಲಿ ಬರುವಂತಹ ಬಹುಮುಖ್ಯ 1 ಅಂಕದ 4 ಪ್ರಶ್ನೆಗಳು ಇದೆ. ನೀವು ಈ ಒಂದು ಅಧ್ಯಾಯವನ್ನು ಓದ್ಕೊಳ್ಳುವಾಗ ಒಂದು ಪ್ರಶ್ನೆಗೆ ನೀವು ಈಗ ಆಲ್ರೆಡಿ ಹೇಳಿರುವ ಬಹು ಆಯ್ಕೆ ಪ್ರಶ್ನೆ, ಬಿಟ್ಟ ಸ್ಥಳಗಳ ಜೊತೆಗೆ ಈ 1 ಅಂಕದ ಪ್ರಶ್ನೆಗಳಿಗೂ ಕೂಡ ನೀವು ರೆಡಿಯಾಗಬೇಕು. ಮೇನ್ ಕ್ವಶನ್ಸ್ ಇದು. ಇದಕ್ಕೆ ರೆಡಿಯಾಗಿ ನಿಮಗೆ ಟೈಮ್ ಇತ್ತು ಅಂದರೆ ಬೇರೆ ಪ್ರಶ್ನೆಗಳಿಗೆ ನೀವು ರೆಡಿಯಾಗಿ. ಆದರೆ ಈ 4 ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್. ಆಲ್ಫ್ರೆಡ್ ಮಾರ್ಷಲ್ ಪ್ರಕಾರ ಅರ್ಥಶಾಸ್ತ್ರ ಎಂದರೇನು? ಆರ್ಥಿಕ ದತ್ತಾಂಶ ಎಂದರೇನು? ಸಂಖ್ಯಾಶಾಸ್ತ್ರ ಎಂದರೇನು? ರಾಷ್ಟ್ರೀಯ ವರಮಾನವನ್ನು ಕೂಲಿ, ಲಾಭ, ಗೇಣಿ ಮತ್ತು ಬಡ್ಡಿಗಳೆಂದು ಭಾಗ ಮಾಡುವುದನ್ನು ಏನೆಂದು ಕರೆಯುತ್ತೇವೆ ಅಂತ 4 ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಈ 4 ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಬರೆದಿದ್ದೀನಿ. ಈ ರೀತಿಯಾಗಿ ನೀವು ಉತ್ತರವನ್ನು ಬರಿಬೇಕಾಗತ್ತೆ. ಮೊದಲನೇ ಪ್ರಶ್ನೆ, ಆಲ್ಫ್ರೆಡ್ ಮಾರ್ಷಲ್ ರವರ ಪ್ರಕಾರ ಅರ್ಥಶಾಸ್ತ್ರ ಎಂದರೇನು? ಆಲ್ಫ್ರೆಡ್ ಮಾರ್ಷಲ್ ರವರ ಪ್ರಕಾರ ಅರ್ಥಶಾಸ್ತ್ರವು ಮಾನವನ ದೈನಂದಿನ ಜೀವನದ ವ್ಯವಹಾರಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವಾಗಿದೆ. ಆರ್ಥಿಕ ದತ್ತಾಂಶ ಎಂದರೇನು? ಆರ್ಥಿಕ ಚಲಕಗಳ ಸಂಬಂಧದ ವಿಶ್ಲೇಷಣೆ ಮತ್ತು ಸಂಶೋಧನೆಗೆ ನೆರವಾಗುವ ಸಾಂಖ್ಯಿಕ ರೂಪದ ಮಾಹಿತಿಗಳನ್ನು ಆರ್ಥಿಕ ದತ್ತಾಂಶಗಳೆಂದು ಕರೆಯುತ್ತೇವೆ. ಮೂರನೇ ಪ್ರಶ್ನೆ ಹೇಳಿದ್ದೆ, ರಾಷ್ಟ್ರೀಯ ವರಮಾನವನ್ನು ಕೂಲಿ, ಲಾಭ, ಗೇಣಿ ಮತ್ತು ಬಡ್ಡಿಗಳೆಂದು ಭಾಗ ಮಾಡುವುದನ್ನು ಏನೆಂದು ಕರೆಯುತ್ತೇವೆ? ಇದನ್ನು ನಾವು ವಿತರಣೆ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಸಂಖ್ಯಾಶಾಸ್ತ್ರ ಎಂದರೇನು ಅಂತ ಕೇಳ್ತಾರೆ. ಸಂಖ್ಯಾಶಾಸ್ತ್ರವೆಂದರೆ ಆಕ್ಸ್ಫರ್ಡ್ ನಿಘಂಟಿನಲ್ಲಿ ತಿಳಿಸಿರುವಂತೆ ಒಂದು ಸಂಗತಿಯ ಬಗ್ಗೆ ವ್ಯವಸ್ಥಿತವಾಗಿ
ವ್ಯವಸ್ಥಿತವಾಗಿ ಸಂಗ್ರಹಿಸಲ್ಪಟ್ಟ ಅಂಕಿ ಅಂಶಗಳ ಮಾಹಿತಿಯಾಗಿದೆ. ಒಂದು ಸಂಗತಿಯ ಬಗ್ಗೆ ವ್ಯವಸ್ಥಿತವಾಗಿ ಅಂದರೆ ಕ್ರಮಬದ್ಧವಾಗಿ ಸಂಗ್ರಹಣೆ ಮಾಡಿರುವಂತಹ ಅಂಕಿ ಅಂಶಗಳ ಮಾಹಿತಿಯನ್ನು ನಾವೇನಂತ ಕರಿತೀವಿ? ಸಂಖ್ಯಾಶಾಸ್ತ್ರ ಅಂತ ಕರಿತೀವಿ. ನೆಕ್ಸ್ಟು ಈ ಅಧ್ಯಾಯದಲ್ಲಿ ಬರುವ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವ್ದ್ಯಾವುದು ಅಂತ ನೋಡೋಣ. 2 ಅಂಕದ ಪ್ರಶ್ನೆಗಳು ಕೂಡ ಈ ಅಧ್ಯಾಯದಲ್ಲಿ 4 ಪ್ರಶ್ನೆಗಳು ಬಹುಮುಖ್ಯವಾಗಿವೆ. ಅದರಲ್ಲಿ ಮೊದಲನೆಯ ಪ್ರಶ್ನೆ, ಅರ್ಥಶಾಸ್ತ್ರವನ್ನು ಸಾಮಾನ್ಯವಾಗಿ ಯಾವ 3 ವಿಭಾಗಗಳಲ್ಲಿ ಚರ್ಚಿಸಲಾಗುತ್ತದೆ? ಅರ್ಥಶಾಸ್ತ್ರವನ್ನು ಸಾಮಾನ್ಯವಾಗಿ ಈ ಕೆಳಗಿನ 3 ವಿಭಾಗಗಳಲ್ಲಿ ಚರ್ಚೆ ಮಾಡಲಾಗುತ್ತದೆ. 1 ಅನುಭೋಗ, 2ನೇದು ಉತ್ಪಾದನೆ, 3ನೇದು ವಿತರಣೆ. ಅದೇ ರೀತಿಯಾಗಿ 2ನೇ ಪ್ರಶ್ನೆ, ಉದ್ಯೋಗಿ ಮತ್ತು ಉದ್ಯೋಗದಾತರ ನಡುವೆ ವ್ಯತ್ಯಾಸ ತಿಳಿಸಿ. ಅಂದ್ರೆ ಉದ್ಯೋಗಿ ಅಂದ್ರೆ ಯಾರು? ಕೆಲಸ ಮಾಡುವವರು. ಉದ್ಯೋಗದಾತರು ಅಂದ್ರೆ ಯಾರು? ಕೆಲಸವನ್ನ ನೀಡುವವರು. ಇವೆರಡರ ಮಧ್ಯೆ ಇರುವಂತಹ 2 ವ್ಯತ್ಯಾಸಗಳನ್ನ ಬರೀರಿ ಅಂತ ಹೇಳ್ಕೊಂಡು ಕೇಳಿದರೆ, ಯಾವ ವ್ಯಕ್ತಿ ಲಾಭ ಗಳಿಕೆಯಿಂದ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿರುತ್ತಾನೋ ಅವನನ್ನು ಉದ್ಯೋಗಿ ಎನ್ನುವರು. ಯಾವ ವ್ಯಕ್ತಿಗಳು ಜನರಿಗೆ ಉದ್ಯೋಗವನ್ನ ಒದಗಿಸುತ್ತಾರೋ ಅವರನ್ನು ಉದ್ಯೋಗದಾತ ಎನ್ನುತ್ತೇವೆ. ಮುಂದಿನ 2 ಅಂಕದ ಪ್ರಶ್ನೆ, ನೀವು ನಿತ್ಯ ಜೀವನದಲ್ಲಿ ಕಾಣುವ 2 ಕೊರತೆಗಳನ್ನು ತಿಳಿಸಿ. ಅಂದರೆ ನಾವೀಗ ಆಲ್ರೆಡಿ ಓದಿದ್ದೀವಿ, ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಕೊರತೆ ನಮ್ಮ ಬಯಕೆಗಳು ಅಪರಿಮಿತ, ಅದಕ್ಕೆ ಬೇಕಾಗಿರುವಂತಹ ಸಂಪನ್ಮೂಲಗಳು ಕೊರತೆಯ ರೂಪದಲ್ಲಿರುತ್ತೆ ಅನ್ನೋದನ್ನ ಓದ್ಕೊಂಡಿರೋದ್ರಿಂದ. ಹಾಗಾದ್ರೆ ನೀವು ನಿಮ್ಮ ನಿತ್ಯ ಜೀವನದಲ್ಲಿ ಕಾಣುವಂತಹ 2 ಕೊರತೆಗಳನ್ನ ತಿಳಿಸಿ ಅಂತ ಹೇಳಿದಾಗ ಯಾವ್ದಾದ್ರು 2 ಕೊರತೆಗಳನ್ನು ಬರೆದ್ರೆ ಸಾಕಾಗತ್ತೆ. ಆಹಾರದ ಕೊರತೆ, ನೀರಿನ ಕೊರತೆ, ಹಣಕಾಸಿನ ಕೊರತೆ, ಮೂಲ ಸೌಕರ್ಯಗಳ ಕೊರತೆ. ನೆಕ್ಸ್ಟು ಕೊನೆಯ 2 ಅಂಕದ 4ನೇ ಪ್ರಶ್ನೆ, ಪರ್ಯಾಯ ಉಪಯೋಗವುಳ್ಳ ಯಾವುದಾದರೂ 2 ಸಂಪನ್ಮೂಲಗಳನ್ನು ಹೆಸರಿಸಿ. ಭೂಮಿಯನ್ನು ನಾನು ಉದಾಹರಣೆ ಕೊಟ್ಟನಲ್ವಾ, ಒಂದು ಭೂಮಿ ಒಂದು ಸಂಪನ್ಮೂಲ ಅಂತ ಅಂದ್ಕೊಂಡ್ರೆ ಅದರಲ್ಲಿ ನಾವು ವಾಣಿಜ್ಯ ಬೆಳೆಗಳನ್ನ ಬೇಕಾದರೂ ಬೆಳಿಬಹುದು, ಆಹಾರ ಬೆಳೆಗಳನ್ನ ಬೇಕಾದರೂ ಬೆಳಿಬಹುದು. ಅಂದರೆ ಪರ್ಯಾಯ ಉಪಯೋಗವನ್ನು ಹೊಂದಿರುವಂತಹ ಸಂಪನ್ಮೂಲ ಭೂಮಿ ಆಗಿರುತ್ತೆ. ಅದೇ ರೀತಿಯಾಗಿ ನಾವು ಒಂದು ಸಂಪನ್ಮೂಲಗಳನ್ನು ಬೇರೆ ಬೇರೆ ಕಾರಣಕ್ಕೆ ಉಪಯೋಗಿಸಿದ್ರೆ ಅದನ್ನು ನಾವು ಪರ್ಯಾಯ ಉಪಯೋಗ ಅಂತ ಕರಿತೀವಿ. ಹಾಗಾದರೆ ಏನು? ಮೊದಲನೇದಾಗಿ ವಿದ್ಯುತ್ ಶಕ್ತಿ. ವಿದ್ಯುತ್ ಶಕ್ತಿಯನ್ನು ನಾವು ಯಾವ್ದಾವ್ದಕ್ಕೆ ಬಳಸ್ತೀವಿ? ಅಡುಗೆ ಮಾಡೋದಕ್ಕೆ, ಬೆಳಕು ಪಡೆಯಲು, ನೀರು ಕಾಯಿಸಲು, ಕೃಷಿ ಮತ್ತು ಕೈಗಾರಿಕೆಗಳಿಗೆ ಉಪಯೋಗ ಮಾಡಲಾಗುತ್ತದೆ. ಅದೇ ರೀತಿಯಾಗಿ 2ನೇದು ಭೂಮಿ. ಕೃಷಿ ಮಾಡಲು, ಕೈಗಾರಿಕೆಗೆ, ವಸತಿ ನಿವೇಶನಗಳ ನಿರ್ಮಾಣಕ್ಕಾಗಿ ಬಳಸಲಾಗುತ್ತದೆ. ಸೊ ಇದು ಪರ್ಯಾಯ ಉಪಯೋಗವನ್ನು ಹೊಂದಿರುವಂತಹ ಸಂಪನ್ಮೂಲಗಳು. ನೆಕ್ಸ್ಟು ಮುಂದಿನ ಪ್ರಶ್ನೆ, 4 ಮತ್ತು 6 ಅಂಕಕ್ಕೆ ಕೇಳುವಂತಹ ಬಹುಮುಖ್ಯ ಪ್ರಶ್ನೆಗಳು. ಮೊದಲ ಪ್ರಶ್ನೆ, ಕೊರತೆಯು ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿದೆ. ಈ ಹೇಳಿಕೆಯನ್ನು ವಿವರಿಸಿ ಅಂತ ಕೇಳ್ತಾರೆ. ಸೊ ನೀವು ಒಂದು ಬೇಸಿಕ್ ಪಾಯಿಂಟ್ ಪೀಠಿಕೆಯನ್ನು ಬರೆದುಬಿಟ್ಟು ಸ್ಟಾರ್ಟ್ ಮಾಡಬೇಕಾಗತ್ತೆ. ಕೊರತೆಯು ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣ. ಈ ಕೆಳಗಿನ ಅಂಶಗಳಿಂದ ಕೊರತೆಯು ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಎಂಬುದನ್ನು ತಿಳಿಯಬಹುದು. ಹೇಗೆ ಮೂಲ ಕಾರಣ? ಮಾನವನ ಬಯಕೆಗಳು ಅಪರಿಮಿತ, ಕೊರತೆಯ ಸಾಧನ ಸಂಪನ್ಮೂಲಗಳು, ಪರ್ಯಾಯ ಉಪಯೋಗಗಳು, ಆಯ್ಕೆಯ ಸಮಸ್ಯೆ. ಏನಿಲ್ಲ, ನೀವು ಈ ಪಾಯಿಂಟನ್ನು ವಿವರಣೆ ಸಹಿತ ಬರೆಯುವಾಗ ಮಾನವನ ಬಯಕೆಗಳು ಅಪರಿಮಿತವಾಗಿವೆ, ಆದರೆ ಆ ಬಯಕೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಬೇಕಾಗಿರುವಂತಹ ಸಂಪನ್ಮೂಲಗಳು ಕೊರತೆಯನ್ನು ಹೊಂದಿದೆ. ಕೊರತೆಯಲ್ಲಿರುವಂತಹ ಸಂಪನ್ಮೂಲಗಳನ್ನು ಉಪಯೋಗ ಮಾಡಿಕೊಂಡು ಮಾನವರಾದ ನಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಕಷ್ಟವಾಗ್ತಿದೆ. 2ನೇ ಪಾಯಿಂಟು, ಕೊರತೆಯ ಸಾಧನ ಸಂಪನ್ಮೂಲಗಳು. ನೋಡಿ ಮಕ್ಕಳೇ, ಕೊರತೆ ಅಂತ ಹೇಳುವ ಪದವೇ, ಕೊರತೆ ಅಂತ ಏನಿದೆ, ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣನೇ ಕೊರತೆ. ಕೊರತೆನೇ ಇಲ್ಲ ಅಂತ ಅಂದ್ಕೊಳ್ಳಿ, ಯಾವುದೇ ಆರ್ಥಿಕ ಸಮಸ್ಯೆಗಳು ಕೂಡ ನಮ್ಮನ್ನು ಕಾಡ್ತಾ ಇರಲಿಲ್ಲ. ಕೊರತೆನೇ ಇಲ್ಲ ಅಂತ ಹೇಳಿದರೆ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳೇ ಬರ್ತಾ ಇರಲಿಲ್ಲ. ನಾವು ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅನ್ನುವಂತಹ ಒಂದು ವಿಷಯವೇ ಬರ್ತಾ ಇರಲಿಲ್ಲ. ನಾವು ಅರ್ಥಶಾಸ್ತ್ರವನ್ನು ಯಾಕೆ ಅಧ್ಯಯನ ಮಾಡ್ತೀವಿ ಅಂತ ಹೇಳಿದ್ರೆ ಮಾನವನ ದೈನಂದಿನ ಜೀವನದ ಚಟುವಟಿಕೆಗಳನ್ನು ಕುರಿತೇ ಅಧ್ಯಯನ ಮಾಡುವಂಥದ್ದು. ಮಾನವನ ಬಯಕೆಗಳು ಹೇಗಿರುತ್ತೆ, ಅವನು ಏನೇನು ಬಯಸ್ತಾನೆ, ಆ ಬಯಕೆಗಳನ್ನ ಯಾವ ರೀತಿಯಾಗಿ ಈಡೇರಿಸ್ಕೊಳ್ತಾನೆ, ಅವನಿಗೆ ಬಯಕೆಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಸಂಪನ್ಮೂಲಗಳು ಇದೆಯೋ ಇಲ್ಲವೋ, ಇದ್ರೂ ಅದನ್ನು ಯಾವ ರೀತಿಯಾಗಿ ಉಪಯೋಗ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಕೆಲವೊಂದು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಹುಡುಕ್ತಾ ಅರ್ಥಶಾಸ್ತ್ರವನ್ನು ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಹಲವು ರೀತಿಯ ಕೊರತೆಗಳನ್ನ ಕಾಣಿಸ್ತಾ ಹೋಗ್ತೀವಿ. ಬೇಕಾದಷ್ಟು ಕೊರತೆಗಳಿದೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ರೈಲ್ವೆ ಬುಕ್ಕಿಂಗ್ ಕೌಂಟರ್ಗೆ ಹೋಗ್ತೀರಿ, ಅಲ್ಲಿ ರೈಲ್ವೆ ಟಿಕೆಟ್ನ ಬುಕ್ ಮಾಡೋಕ್ಕೆ ಹೋಗ್ತೀರಿ ಅಂತ ಅನ್ಕೊಳ್ಳಿ. ನೀವು ಹೋಗುವಾಗಲೇ ಉದ್ದ ಸರತಿ ಸಾಲು ನಿಂತಿರುತ್ತೆ. ನೀವು ಹೋಗಿರೋದೇ ಅರ್ಜೆಂಟಲ್ಲಿ, ಅದು ಮುಗಿಸಿ ಇನ್ನೇನೋ ಕೆಲಸಕ್ಕೆ ಹೋಗಬೇಕು ಅಂತ ಇರ್ತೀರಿ. ಆದರೆ ಆ ಉದ್ದದ ಸರತಿ ಸಾಲಲ್ಲಿ ನೀವೇನು ಹೋಗಿರ್ತೀರಿ ಅಂತ ಹೇಳಿದ್ರೆ
ಆ ಸರತಿ ಮುಗಿಯೋವರೆಗೆ ನಿಮಗೆ ರೈಲ್ವೆ ಟಿಕೆಟೇ ಸಿಗೋದಿಲ್ಲ. ಏನಾಗೋಗಿರುತ್ತೆ, ಟಿಕೆಟು ಇಲ್ಲ, ಇವತ್ತಿಗೆ ಮುಗಿದು ಹೋಯಿತು, ನಾಳೆ ಬನ್ನಿ ಅಂತ ಕಳಿಸ್ಬಿಡ್ತಾರೆ. ಅಲ್ಲಿ ನಿಮಗೆ ಕೊರತೆ ಆಗುತ್ತೆ. ಸೊ ಈ ರೀತಿಯಾಗಿ ಹಲವಾರು ಕೊರತೆಗಳ ಕಾರಣ ನಾವೇನು ಮಾಡಬೇಕಾಗತ್ತೆ, ಈ ಒಂದು ಕೊರತೆ ಅನ್ನೋದು ಆರ್ಥಿಕ ಸಮಸ್ಯೆಗೆ ಮೂಲ ಕಾರಣ ಆಗಿದೆ. ನೆಕ್ಸ್ಟು ಪರ್ಯಾಯ ಉಪಯೋಗಗಳು. ಆಲ್ರೆಡಿ ಹೇಳಿದೆ, ನಾವು ವಿದ್ಯುತ್ ಶಕ್ತಿಯನ್ನು ಅಡುಗೆ ಮಾಡೋದಕ್ಕೂ ಉಪಯೋಗ ಮಾಡಬಹುದು, ಬೆಳಕು ಪಡೆಯೋದಕ್ಕೂ ಉಪಯೋಗ ಮಾಡಬಹುದು, ನೀರು ಕಾಯಿಸೋದಕ್ಕೂ ಉಪಯೋಗ ಮಾಡಬಹುದು. ಆದರೆ ಎಲ್ಲವನ್ನ ಎಷ್ಟು ಉಪಯೋಗ ಮಾಡಬೇಕು ಅಂತ ನಮಗೆ ಗೊತ್ತಿದ್ರೆ ಅಡ್ಡಿ ಇಲ್ಲ. ಇಲ್ಲ ಅಂತ ಹೇಳಿದ್ರೆ ನಮಗಿರುವಂತಹ ಕಡಿಮೆ ಸಂಪನ್ಮೂಲಗಳನ್ನ ಉಪಯೋಗ ಮಾಡಿಕೊಂಡು ಯಾವ ರೀತಿ ನಾವು ಅದರಿಂದ ಉಪಯೋಗವನ್ನು ಪಡ್ಕೊಳ್ಬೇಕು, ಸಂಪನ್ಮೂಲವನ್ನು ಯಾವ ರೀತಿಯಾಗಿ ಬಳಸಬೇಕು ಅನ್ನೋದೇ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಆರ್ಥಿಕ ಸಮಸ್ಯೆಗೆ ಕಾರಣ ಆಗುತ್ತೆ. ಕೊನೆಯದಾಗಿ ಆಯ್ಕೆಯ ಸಮಸ್ಯೆ. ಈಗ ನೋಡಿ, ಒಂದು ಭೂಮಿ ಇದೆ ಅಂತ ಅಂದ್ಕೊಳ್ಳಿ. ಆ ಭೂಮಿಯಲ್ಲಿ ಗೋಧಿ ಅಥವಾ ಭತ್ತ, ಆಹಾರದ ಬೆಳೆಗಳು, ಗೋಧಿ ಅಥವಾ ಭತ್ತವನ್ನು ಬೆಳಿಬೇಕು ಅಂತ ಯೋಚನೆ ಮಾಡಿರ್ತೀರಿ. ಆದರೆ ಏಕಕಾಲಕ್ಕೆ ಎರಡನ್ನು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಒಂದೇ ಗೋಧಿ ಬೆಳಿಬೇಕು, ಇಲ್ಲ ಭತ್ತ ಬೆಳಿಬೇಕು. ಆದರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಆಯ್ಕೆ ಹೇಗೆ ಮಾಡಬೇಕು? ಹಾಗಾದರೆ ನಾವು ಗೋಧಿ ಬೆಳೆಯೋಣ, ಭತ್ತ ಬೆಳೆಯೋಣ ಅಂತ ಹೇಳ್ಕೊಂಡು ನೀವು ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಗೋಧಿ ಬೆಳೆಯೋದಕ್ಕೆ ಎಷ್ಟು ಶ್ರಮ ಬೇಕು, ಭತ್ತ ಬೆಳೆಯೋದಕ್ಕೆ ಎಷ್ಟು ಶ್ರಮ ಬೇಕು, ಗೋಧಿ ಬೆಳೆಯೋದಕ್ಕೆ ಎಷ್ಟು ನೀರು ಬೇಕು, ಭತ್ತ ಬೆಳೆಯೋದಕ್ಕೆ ಎಷ್ಟು ನೀರು ಬೇಕು, ಗೋಧಿ ಬೆಳೆಯೋದಕ್ಕೆ ಎಷ್ಟು ವಿದ್ಯುತ್ ಶಕ್ತಿ ಖರ್ಚಾಗುತ್ತೆ, ಭತ್ತ ಬೆಳೆಯೋದಕ್ಕೆ ಎಷ್ಟು ವಿದ್ಯುತ್ ಶಕ್ತಿ ಖರ್ಚಾಗುತ್ತೆ. ಈ ರೀತಿಯಾಗಿ ಅದಕ್ಕೆ ಬೇಕಾಗಿರುವಂತಹ ಸಂಪನ್ಮೂಲಗಳನ್ನೆಲ್ಲ ಕರೆಕ್ಟಾಗಿ ನೋಡಿ ಎಷ್ಟು ಖರ್ಚಾಗುತ್ತೆ, ಯಾವುದಕ್ಕೆ ಜಾಸ್ತಿ ಆಗುತ್ತೆ, ಯಾವುದಕ್ಕೆ ಕಡಿಮೆ ಆಗುತ್ತೆ, ನಮಗೆ ಲಾಭ ಆಗುತ್ತೆ ಅಂತ ಯೋಚನೆ ಮಾಡಿ ನೀವೇನು ಮಾಡಬೇಕು, ಆಯ್ಕೆಯನ್ನು ಮಾಡ್ಕೊಳ್ಬೇಕು. ಹಾಗಾಗಿ ಇದು ಆಯ್ಕೆ ಸಮಸ್ಯೆ. ಅಂದರೆ ಈಗ ನೋಡಿ, ಭತ್ತನ ಗೋಧಿನ ಅಂತ ಆಯ್ಕೆ ಮಾಡಬೇಕಂದ್ರೆ ಸುಮ್ಮನೆ ಭತ್ತ ಅಂತ ಹೇಳಲಿಕ್ಕೆ ಬರಲ್ಲ. ಭತ್ತಕ್ಕೆ ಶ್ರಮ ಎಷ್ಟು ಬೇಕು, ಗೋಧಿಗೆ ಎಷ್ಟು ಶ್ರಮ ಬೇಕು, ಭತ್ತಕ್ಕೆ ಎಷ್ಟು ನೀರು ಬೇಕು, ಗೋಧಿಗೆ ಎಷ್ಟು ನೀರು ಬೇಕು, ಇದೆಲ್ಲ ಕರೆಕ್ಟಾಗಿ ನೋಡಿ ಪರಿಶೀಲನೆ ಮಾಡಿ ಕೊನೆಗೆ ನೀವು ಆಯ್ಕೆ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಕೊರತೆಯು ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣ. ಅದನ್ನು ಸಮರ್ಥಿಸಿ ಅಂತ ಹೇಳಿದರೆ ಈ 4 ಪಾಯಿಂಟನ್ನು ವಿವರಣೆ ಸಹಿತ ಬರಿಬೇಕು. ಇದೇ ಅಧ್ಯಾಯದಲ್ಲಿ 4 ಅಥವಾ 6 ಅಂಕಕ್ಕೆ ಕೇಳುವಂತಹ ಬಹುಮುಖ್ಯ ಪ್ರಶ್ನೆ, ಸಂಖ್ಯಾಶಾಸ್ತ್ರವು ಅರ್ಥಶಾಸ್ತ್ರದ ಅಧ್ಯಯನಕ್ಕೆ ಹೇಗೆ ನೆರವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ನೀವು ಪೀಠಿಕೆ ಮುಖಾಂತರ ಶುರು ಮಾಡಬೇಕಾಗುತ್ತೆ. ಮೊದಲನೇದಾಗಿ ಸಂಖ್ಯಾಶಾಸ್ತ್ರ ಅಂತ ಹೇಳಿದರೆ ಏನು ಅನ್ನೋದನ್ನು ಬರ್ಕೊಳ್ಬೇಕು. ದತ್ತಾಂಶಗಳನ್ನು ಸಂಗ್ರಹಿಸುವ, ವರ್ಗೀಕರಿಸುವ, ನಿರೂಪಿಸುವ, ವಿಶ್ಲೇಷಿಸುವ ಹಾಗೂ ಅರ್ಥೈಸುವ ವೈಜ್ಞಾನಿಕ ವಿಧಾನವೇ ಸಂಖ್ಯಾಶಾಸ್ತ್ರವಾಗಿದೆ. ವಿಭಿನ್ನ ಆರ್ಥಿಕ ಹಾಗೂ ಆರ್ಥಿಕೇತರ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಹಾಗೂ ವಿಶ್ಲೇಷಿಸುವಲ್ಲಿ ಸಂಖ್ಯಾಶಾಸ್ತ್ರ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತದೆ. ಅರ್ಥಶಾಸ್ತ್ರದ ಅಧ್ಯಯನದಲ್ಲಿ ಸಂಖ್ಯಾಶಾಸ್ತ್ರದ ಮಹತ್ವವನ್ನು ಮುಂದಿನಂತೆ ವಿವರಿಸಬಹುದು. ಸೊ 6 ಪಾಯಿಂಟ್ಗಳಿದೆ. ಈ ಪಾಯಿಂಟ್ಗಳನ್ನ ನೀವೇನು ಮಾಡಬೇಕು, ವಿವರಣೆ ಸಹಿತ ಬರಿಬೇಕಾಗತ್ತೆ. ಮೊದಲನೇ ಪಾಯಿಂಟು ಆರ್ಥಿಕ ಸಮಸ್ಯೆಗಳ ಅಧ್ಯಯನ ಮತ್ತು ನಿವಾರಣೆ. ಎರಡನೇದು ಆರ್ಥಿಕ ಸಂಗತಿಗಳನ್ನು ಸಂಕ್ಷಿಪ್ತ ಮತ್ತು ನಿರ್ದಿಷ್ಟ ರೂಪದಲ್ಲಿ ನಿರೂಪಿಸಲು. ಮೂರನೇ ಪ್ರಶ್ನೆ ಸಾಂದ್ರೀಕೃತ ಗುಂಪು ದತ್ತಾಂಶಗಳ ಸರಳೀಕರಣ. ವಿವಿಧ ಆರ್ಥಿಕ ಸಂಗತಿಗಳ ನಡುವಿನ ಸಂಬಂಧದ ನಿಖರ ಅಧ್ಯಯನ. ಭವಿಷ್ಯದ ಮುನ್ನಂದಾಜು. ಆರ್ಥಿಕ ಯೋಜನೆಗಳು ಮತ್ತು ನೀತಿಗಳನ್ನು ರೂಪಿಸುವುದು. ನಾವೇನು ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಿ ಸರಿಯಾಗಿ ಅದನ್ನು ವರ್ಗೀಕರಿಸಿ ನಿರೂಪಿಸುವ ಮತ್ತು ವಿಶ್ಲೇಷಣೆ ಮಾಡುವಂತಹ ಒಂದು ವೈಜ್ಞಾನಿಕ ವಿಧಾನವನ್ನು ಏನು ಸಂಖ್ಯಾಶಾಸ್ತ್ರ ಅಂತ ಕರಿತೀವಿ. ಸೊ ಆ ಸಂಖ್ಯಾಶಾಸ್ತ್ರದ ಅಧ್ಯಯನಕ್ಕೆ ಅರ್ಥಶಾಸ್ತ್ರವು ಯಾವ ರೀತಿಯಾಗಿ ನೆರವಾಗುತ್ತೆ ಅನ್ನೋದನ್ನು ನೀವೇನು ಮಾಡಬೇಕು, ಈ ಒಂದು ಪಾಯಿಂಟ್ಗಳ ಮೂಲಕ ವಿವರಣೆ ಕೊಟ್ಟು ಬರಿಬೇಕಾಗತ್ತೆ. ಸೊ ಇದಿಷ್ಟು ಕೂಡ ಮೊದಲನೇ ಅಧ್ಯಾಯ ಪೀಠಿಕೆಯಲ್ಲಿ ಕೇಳುವಂತಹ ಬಹುಮುಖ್ಯ ಪ್ರಶ್ನೆ ಹಾಗೂ ಉತ್ತರಗಳು. ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 2 ದತ್ತಾಂಶಗಳ ಸಂಗ್ರಹಣೆ ಏನಿದೆ, ಈ ಅಧ್ಯಾಯದಲ್ಲಿ ಬರುವಂತಹ ಎಲ್ಲ ರೀತಿಯ ಬಹುಮುಖ್ಯ ಪ್ರಶ್ನೆ ಹಾಗೂ ಉತ್ತರಗಳನ್ನ ಹೇಳೋದ್ರ ಜೊತೆಗೆ ದತ್ತಾಂಶಗಳ ಸಂಗ್ರಹಣೆ ಅಂದರೆ ಏನು, ಈ ಅಧ್ಯಾಯದಲ್ಲಿ ಯಾವ್ಯಾವ ಪಾಯಿಂಟ್ಗಳನ್ನ ನೀವು ಕಲ್ತ್ಕೊಳ್ಬೇಕು, ನೆನಪಲ್ಲಿ ಇಟ್ಕೊಳ್ಬೇಕು, ಯಾವುದನ್ನು ಓದ್ಕೊಂಡಿರಬೇಕು ಅನ್ನೋದು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳೇ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.